ಅಲ್ಲ ಕಣೆ, ನೀನು ಈ ಸಲನೂ ಹೆಣ್ಣು ಮಗುವನ್ನೇ ಹಡೆದೆ ಅಲ್ವಾ? ಎಲ್ಲ ನನ್ನ ಕರ್ಮ, ನಿನ್ ಕಟ್ಕೊಂಡೆ ನೋಡು, ಇದೆಲ್ಲ ಅನುಭವಿಸಬೇಕಾದ್ದೇ ಎಂದು ಶಂಕರ್ ತನ್ನ ಪತ್ನಿ ಪಾರ್ವತಿಗೆ ದರಿದ್ರದವಳು ಅದು ಇದು ಎಂದು ಬಾಯಿಗೆ ಬಂದಂತೆ ಬೈದ. ಶಂಕರ್ ಯಾವಾಗಲೂ ಹೀಗೆಯೇ, ಮೊಸರಿನಲ್ಲಿಯೂ ಕಲ್ಲು ಹುಡುಕುವ ಮನುಜರಂತೆ. ಪಾರ್ವತಿಯು ಅದೆಷ್ಟೇ ಅಚ್ಚುಕಟ್ಟಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋದರೂ ಏನಾದರೊಂದು ತಪ್ಪು ಕಂಡು ಹಿಡಿದು ಆಕೆಯನ್ನು ಹಿಗ್ಗಾಮುಗ್ಗಾ ಬೈದು ಆಕೆಯ ಮನ ನೋಯಿಸುತ್ತಿದ್ದ. ಮೊದಮೊದಲು ಬಹಳ ನೊಂದುಕೊಂಡು ಅಳುತ್ತಿದ್ದ ಪಾರ್ವತಿಗೆ ಕ್ರಮೇಣ ಅವನ ಚುಚ್ಚುಮಾತುಗಳು ಅಭ್ಯಾಸವಾಗಿ ಬಂಡೆಕಲ್ಲಿನಂತೆ ಗಟ್ಟಿಯಾಗಿತ್ತು ಅವಳ ಮನಸ್ಸು. ಅಪ್ಪ ಅಮ್ಮನೇ ನೋಡಿ ಮಾಡಿಸಿದ ಮದುವೆ ಶಂಕರ್ ಹಾಗೂ ಪಾರ್ವತಿಯರದ್ದು. ಮದುವೆಯಾದ ಹೊಸದರಲ್ಲಿ ಚೆನ್ನಾಗಿದ್ದ ದಂಪತಿಗಳು. ಪಾರ್ವತಿಗೆ ಮೊದಲನೆಯ ಮಗು ಹೆಣ್ಣಾದೊಡನೆ ಶಂಕರ್ಗೆ ಪಾರ್ವತಿಯ ಮೇಲೆ ಅಸಮಾಧಾನ ಬೇರೂರಿ ಆಕೆಗೆ ಬಾಯಿಗೆ ಬಂದಂತೆ ಬೈಯುವುದೇ ರೂಢಿಯಾಗಿತ್ತು. ಎರಡನೆಯ ಮಗು ಹೆಣ್ಣು ಎಂದು ಸಿಡಿಮಿಡಿಗೊಂಡು ಮನೆ ಮನಗಳನ್ನು ಬೆಳಗಿ ಪರಿಶುದ್ಧ ಪತಿವ್ರತೆಯಾಗಿರುವ ಪಾರ್ವತಿಗೆ ದರಿದ್ರದವಳು ಎಂದು ಬೈಯುವಷ್ಟು ಸಿಟ್ಟು ಅಥವಾ ಹೆಣ್ಣೆಂದರೆ ಅದೇನೋ ತಾತ್ಸಾರ ಮನೋಭಾವವೋ ಅವನನ್ನು ಅತಿಯಾದ ಕೋಪಕ್ಕೆ ತುತ್ತಾಗುವಂತೆ ಮಾಡಿತ್ತು. ಇದರಿಂದ ಪಾರ್ವತಿ ನೊಂದರೂ ಅವಳ ಕಣ್ಣಲ್ಲಿ ಕಣ್ಣೀರ ಹನಿಗಳು ಜಾರಿರಲಿಲ್ಲ. ಕಾರಣ ಚುಚ್ಚುಮಾತುಗಳನ್ನು ಕೇಳಿ ಕೇಳಿ ಆಕೆಯ ಮನ ಕಲ್ಲಿನಂತಾಗಿತ್ತು. ಏನೇ ಆಗಲಿ ಒಬ್ಬ ವಂಶೋದ್ಧಾರಕ ಬೇಕು ಎಂದು ಶಂಕರ್ನ ಆಂಬೋಣ. ಅಂತೆಯೇ ಗಂಡು ಮಗು ಬೇಕು ಎಂಬ ಪ್ರಯತ್ನ ಸಫಲವಾಯಿತು. ಪತಿವ್ರತೆಯಾದ ಪಾರ್ವತಿಯು ಗಂಡನ ಇಚ್ಛೆಯಂತೆ ಮೂರನೆಯ ಗಂಡು ಮಗುವನ್ನು ಹೆರಿಗೆ ಮಾಡಿ ಬಾರದ ಲೋಕಕ್ಕೆ ತೆರಳಿದಳು. ಈಗ ಶಂಕರ್ಗೆ ಮಗ ಹುಟ್ಟಿದ ಎಂದು ಸಂಭ್ರಮ ಪಡಬೇಕೋ ಅಥವಾ ಪತ್ನಿಯನ್ನು ಕಳೆದುಕೊಂಡು ದುಃಖಿಸಬೇಕೋ ಎಂಬ ದ್ವಂದ್ವ ಪರಿಸ್ಥಿತಿ ಎದುರಾಯಿತು. ಸಣ್ಣ ವಯಸ್ಸಿನಿಂದಲೇ ಅಪಘಾತವೊಂದರಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಶಂಕರ್ಗೆ 3 ಮಕ್ಕಳ ಹೊಣೆಗಾರಿಕೆಯು ಈತನ ಹೆಗಲಿಗೆ ಬಿದ್ದಿತ್ತು. 2 ವರ್ಷ ಅಂತರದಲ್ಲಿ ಬೆಳೆದ ಮಕ್ಕಳಾದ ಕಾರಣ ಸಣ್ಣ ತಮ್ಮ ಜನಿಸುವಾಗ ಮೊದಲ ಮಗಳಿಗೆ ಅದಾಗಲೇ 6 ವರ್ಷ ವಯಸ್ಸಾಗಿತ್ತು. 6 ವರ್ಷ ವಯಸ್ಸಿನ ಬಾಲೆಯ ಬುದ್ಧಿಯು ಪ್ರಬುದ್ಧತೆಯಿಂದ ಕೂಡಿತ್ತು. ಸಣ್ಣ ವಯಸ್ಸಿನಿಂದಲೇ ಅಮ್ಮನನ್ನು ಕಳೆದುಕೊಂಡ 2 ಹೆಣ್ಣು ಮಕ್ಕಳು ಮನೆ ಕೆಲಸಗಳಲ್ಲಿ ಅಪ್ಪನಿಗೆ ನೆರವಾದರು. ಆದರೆ ಅಪ್ಪ ಮಾತ್ರ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ಪ್ರೀತಿ ಕೊಡುತ್ತಿರಲಿಲ್ಲ. ಬದಲಾಗಿ ನೀವು ಹೆಣ್ಣು ಮಕ್ಕಳು ಎಂದು ತಾತ್ಸರ ಮನೋಭಾವದಿಂದ ಅವರನ್ನು ಮೂದಲಿಸಿ ಅವರ ಮನ ನೋಯಿಸುತ್ತಿದ್ದರು. ಹಾಗೂ ಒಬ್ಬನೇ ಒಬ್ಬ ಮಗನನ್ನು ಗಂಡು ಮಗು ಎಂದು ಬಹಳ ಮುದ್ದಿನಿಂದ ಸಾಕಿ ಬೆಳೆಸಿದ್ದರು. ಮಗ ಏನೇ ಕೇಳಿದರೂ ಅಪ್ಪ ಇಲ್ಲ ಎನ್ನುತ್ತಿರಲಿಲ್ಲ. ಅವನಿಗೆ ಯಾವುದೇ ರೀತಿಯ ಕೊರತೆ ಬಾರದಂತೆ ಮುದ್ದಿನಿಂದ ಬೆಳೆಸಿದ್ದರು ಶಂಕರ್. ದಿನ ಕಳೆಯುತ್ತಿದ್ದಂತೆಯೇ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗತೊಡಗಿದರು. ಪ್ರಣತಿ ಹಾಗೂ ಪ್ರೀತಿ ಬಾಲ್ಯದಿಂದಲೇ ಮನೆ ಕೆಲಸಗಳನ್ನು ಮಾಡಿಕೊಂಡು ದೈವ ಭಕ್ತಿಯನ್ನು ಇರಿಸಿಕೊಂಡು ಉತ್ತಮ ನೀತಿ ಕಥೆಗಳನ್ನು ಓದಿಕೊಂಡು ಸಂಸ್ಕಾರಯುತ ಹೆಣ್ಣು ಮಕ್ಕಳಾಗಿ ಬೆಳೆದರು. ಮಗ ಪ್ರದೀಪ್ಗೆ ಮಾತ್ರ ದೈವ ಭಕ್ತಿಯೂ ಇರಲಿಲ್ಲ, ಉತ್ತಮ ಸಂಸ್ಕಾರವೂ ಇರಲಿಲ್ಲ. ಚಾಲಿಪೋಲಿ ಹುಡುಗನಂತೆ ಬೆಳೆಯತೊಡಗಿದನು ಪ್ರದೀಪ್. ಹೆಣ್ಣು ಎಂದು ತಾತ್ಸಾರ ಮನೋಭಾವದ ಶಂಕರ್ ಪ್ರಣತಿ ಹಾಗೂ ಪ್ರೀತಿಯರನ್ನು ಬಂದವರರಿಗೆ ದಾರೆ ಎರೆದುಕೊಟ್ಟು ಕೈ ತೊಳೆದಿದ್ದ. ಇತ್ತ ಪ್ರದೀಪ್ ಉದ್ಯೋಗ ಅರಸಲೆಂದು ಮನೆ ಬಿಟ್ಟು ಪೇಟೆಯ ಕಡೆಗೆ ಹೆಜ್ಜೆ ಹಾಕಿದ. ಪೇಟೆಯಲ್ಲಿ ಸಣ್ಣ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ ಪ್ರದೀಪ್ಗೆ ಅವನದೇ ಸ್ವಂತ ವ್ಯವಹಾರವೂ ಇತ್ತು. ಸ್ವಲ್ಪ ಸಮಯ ಕಂಪನಿಯ ಕೆಲಸ ಹಾಗೂ ಸ್ವಲ್ಪ ಸಮಯ ಸ್ವಂತ ವ್ಯವಹಾರದ ಕೆಲಸವೆಂದು ತಲ್ಲೀನನಾಗುತ್ತಿದ್ದ. ಪ್ರದೀಪ್ಗೆ ಬೇಗ ದುಡ್ಡು ಮಾಡಬೇಕು ಎಂಬ ವ್ಯಾಮೋಹದಿಂದ ಯಾರೋ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅಡ್ಡದಾರಿ ಹಿಡಿದು ಬಿಟ್ಟ. ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿದ್ದ ಶಂಕರ್ನ ಮನೆ. ಈಗ ಶಂಕರ್ಗೂ ವಯಸ್ಸಾಯಿತು. ಅದೇನೋ ಮನೆ ಕೆಲಸ ಮಾಡುತ್ತಿರುವಾಗ ಒಂದೇ ಸಮನೆ ಬಿದ್ದು ಬಿಟ್ಟ ಶಂಕರ್. ಸ್ವಲ್ಪ ಸಮಯ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಟ್ಟಿದ್ದ ಶಂಕರ್. ಬೆಳಗ್ಗೆ ಶಂಕರ್ನ ಮನೆಗೆ ಹಾಲು ಹಾಕಲೆಂದು ಬರುವ ಹುಡುಗನಿಗೆ ಶಂಕರ್ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಂಡು ಪ್ರದೀಪ್ಗೆ ಫೋನಾಯಿಸಿದ. ಆದರೆ ಪ್ರದೀಪ್ ಕೆಲಸದ ಒತ್ತಡವಿದೆ, ಬರಲಾಗದು ಎಂದು ಹೇಳಿ ಕಳಚಿಕೊಂಡಿದ್ದ. ಪ್ರಣತಿ ಹಾಗೂ ಪ್ರೀತಿಗೆ ವಿಷಯ ತಿಳಿದಾಗ ಅವರು ಬೇಗನೆ ಬಂದು ಅಪ್ಪನನ್ನು ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ನೀಡಿದರು. ಅಷ್ಟೇ ಅಲ್ಲದೆ ಅಪ್ಪನಿಗೆ ವಯಸ್ಸಾದ ಕಾರಣ ಶರೀರದಲ್ಲಿ ಹಿಮೋಗ್ಲೋಬಿನ್ನ ಅಂಶ ಕಡಿಮೆ ಇದೆ, ರಕ್ತವನ್ನು ಕೂಡ ಕೊಟ್ಟರು. ಶಂಕರ್ಗೆ ಈಗ ತನ್ನ ತಪ್ಪಿನ ಅರಿವಾಯಿತೇನೋ. ಮಕ್ಕಳಿಬ್ಬರ ಕೈ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತ, ನೀವು ವಯಸ್ಸಿನಲ್ಲಿ ನನ್ನಿಂದ ಅದೆಷ್ಟೋ ಸಣ್ಣವರಾದರೂ ಹೃದಯ ಶ್ರೀಮಂತಿಕೆಯಲ್ಲಿ ನನ್ನಿಂದ ದೊಡ್ಡವರಾದಿರಿ. ನಾನು ಅದೆಷ್ಟೋ ನಿಮ್ಮ ಮನ ನೋಯಿಸಿದರು, ನೀವು ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ನನ್ನನ್ನು ಕಾಪಾಡಲೆಂದೇ ಬಂದಿರಿ. ಅಪ್ಪನಾದ ನಾನು ಮಕ್ಕಳಾದ ನಿಮ್ಮಿಂದ ಪಾಠ ಕಲಿಯಲು ಬಹಳಷ್ಟಿದೆ ಎಂದು ಅತ್ತರು. ಹಾಗೂ ಪ್ರಣತಿ ಹಾಗೂ ಪ್ರೀತಿಯನ್ನು ಬಹಳಷ್ಟು ಪ್ರೀತಿಸತೊಡಗಿದರು. ಪೇಟೆಯಲ್ಲಿ ವಾಸಿಸುವ ಪ್ರದೀಪ್ಗೆ ಕೆಟ್ಟ ಸ್ನೇಹಿತರ ಸಂಘವೇ ಇತ್ತು. ಅಲ್ಲದೆ ಧೂಮಪಾನ, ಮದ್ಯಪಾನದಂತಹ ಕೆಟ್ಟ ಚಟಗಳು ಅಂಟಿಕೊಂಡಿತ್ತು. ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿ ಆತ ಬಲು ಬೇಗ ಶ್ರೀಮಂತನಾದ. ಈಗ ಶ್ರೀಮಂತಿಕೆಯ ಮದದಲ್ಲಿ ಆತನಿಗೆ ತನ್ನ ಅಪ್ಪನ ಊರಿನ ನೆನಪೇ ಇರಲಿಲ್ಲ. ಒಂದು ಹುಡುಗಿಯನ್ನು ಪ್ರೀತಿ ಮಾಡಿ ಆಕೆಯ ಜೊತೆಗೆ ಮದುವೆಯಾಗಿ ಪೇಟೆಯಲ್ಲಿಯೇ ದೊಡ್ಡ ಮನೆ ಕಟ್ಟಿಸಿ ಅಲ್ಲಿಯೇ ಬೇರೂರಿದ ಪ್ರದೀಪ್ಗೆ ಜೀವನದಲ್ಲಿ ಎಲ್ಲವೂ ಇತ್ತು. ಶ್ರೀಮಂತಿಕೆ, ಆಳು ಕಾಳುಗಳು, ದೊಡ್ಡ ಬಂಗಲೆಯಂತಹ ಮನೆ, ದೊಡ್ಡ ಕಾರ್, ಮನಮೆಚ್ಚಿದ ಮನದರಸಿ ಎಲ್ಲವೂ ಇತ್ತು. ನಾಸ್ತಿಕನಾಗಿಯೇ ಜೀವನ ನಡೆಸುತ್ತಿದ್ದ.
ಪ್ರದೀಪ್ ಹಣದ ಸೊಕ್ಕಿನಿಂದ ನಾನೇ ಎಲ್ಲ ಎಂದು ಅಹಂನಿಂದ ಮದವೇರಿದ ಆನೆಯಂತೆ ಬಡಜನರ ರಕ್ತ ಹೀರುತ್ತಿದ್ದ. ಅನ್ಯಾಯ ಅನಾಚಾರಗಳನ್ನೆಸಗಿ ಬಡಜನರನ್ನು ತುಳಿಯುತ್ತಿದ್ದ. ಬಡಜನರ ಕಣ್ಣೀರಿನ ಶಾಪವೋ ಅಥವಾ ಪ್ರದೀಪ್ನ ಪಾಪದ ಕೊಡ ತುಂಬಿ ತುಳುಕಿತೋ ಎಂದು ದೇವರೇ ಆತನಿಗೆ ಕೊಟ್ಟ ಶಿಕ್ಷೆಯೋ ಗೊತ್ತಿಲ್ಲ. ಆತ ಕ್ರಮೇಣ ಚರ್ಮದ ಕಾಯಿಲೆಗೆ ತುತ್ತಾದ. ಆತನಿಗೆ ಅದೆಷ್ಟೇ ಹಣ, ಆಳು ಕಾಳುಗಳು, ಸ್ನೇಹಿತರು ಆತ ಮೆಚ್ಚಿದ ಮನದರಸಿ ಇದ್ದರೂ ಕೂಡ ಆತನ ಹತ್ತಿರ ಯಾರೂ ಸುಳಿಯುತ್ತಿರಲಿಲ್ಲ. ಆತನ ದೇಹದಲ್ಲಿರುವ ದೊಡ್ಡ ದೊಡ್ಡ ಗುಳ್ಳೆಗಳನ್ನು ಕಂಡು ಆತನನ್ನು ಯಾರೂ ಮುಟ್ಟುತ್ತಿರಲಿಲ್ಲ. ಹಣದ ಆಸೆಗಾಗಿ ಪ್ರದೀಪ್ನನ್ನು ಮದುವೆಯಾದ ಪತ್ನಿ ದೀಪಾ ಕೂಡ ಆತನ ಕೈ ಬಿಟ್ಟಳು. ಅದೆಷ್ಟೇ ಕೋಟಿ ಹಣವಿದ್ದರೂ ಆತನಿಗೆ ಚರ್ಮದ ರೋಗವನ್ನು ಗುಣಪಡಿಸಲು ಆಗಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ನೆನಪಾದದ್ದು ತನ್ನ ತಂದೆ ಹಾಗೂ ಅಕ್ಕಂದಿರು. ತಕ್ಷಣ ತನ್ನ ಅಪ್ಪನಿಗೆ ಹಾಗೂ ಅಕ್ಕಂದಿರಿಗೆ ಫೋನ್ ಹಾಯಿಸಿ ತನ್ನ ಪರಿಸ್ಥಿತಿಯನ್ನು ವಿವರಿಸಿದ ಪ್ರದೀಪ್. ಅವರು ತಕ್ಷಣ ಪ್ರದೀಪ್ ಇದ್ದ ಕಡೆಗೆ ಧಾವಿಸಿ ಅವನ ಯೋಗಕ್ಷೇಮ ವಿಚಾರಿಸಿದಾಗ, ನಾನು ಅಪ್ಪನ ಕಷ್ಟದ ಸಮಯದಲ್ಲಿ ಮನೆಗೆ ಹೋಗಿ ಅಪ್ಪನಿಗೆ ನೆರವಾಗಬೇಕಿತ್ತು ಎಂದು ಪಶ್ಚಾತ್ತಾಪವೂ ಕಾಡಿತ್ತು ಪ್ರದೀಪ್ಗೆ. ಶಂಕರ್ ಮಗನಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅನುದಿನವೂ ಬಿಡದೆ ಭಜಿಸುವಂತೆ ನುಡಿದರು. ಏಕೆಂದರೆ ಚರ್ಮರೋಗದ ಕಾಯಿಲೆಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಅಧಿದೇವತೆ ಎಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ತೆರಳಿ ಅರ್ಚನೆ, ವಿಶೇಷ ಪೂಜೆಗಳನ್ನು ಮಾಡಿಸುವ ಸಂದರ್ಭದಲ್ಲಿ ಬಲು ಭಾವುಕನಾದ ಪ್ರದೀಪ್ಗೆ ದೇವರ ಎದುರಿನಲ್ಲಿ ಆತ ಮಾಡಿದ ತಪ್ಪುಗಳೆಲ್ಲ ಕಣ್ಣೆದುರು ಬಂದು, ನಾನು ಮಾಡಿದ ತಪ್ಪಿಗೆ ನೀ ಕೊಟ್ಟ ಶಿಕ್ಷೆ ಸರಿಯಾಗಿಯೇ ಇದೆ ದೇವ, ಹಣದ ಮದದಿಂದ ನಾನೇ ಎಲ್ಲ, ದೇವರಿಲ್ಲ ಎಂದು ಬಹಳ ಅಹಂಕಾರದಿಂದ ಮೆರೆದಿದ್ದೆ. ಆದರೆ ಈಗ ನನಗೆ ಗೊತ್ತಾಗಿದೆ ದೇವ, ನಾನೆಂದರೆ ಏನೂ ಇಲ್ಲ, ನಿನ್ನಿಂದಲೇ ಎಲ್ಲ ಎಂದು. ಈ ಜನನ ಮರಣ ಅವುಗಳ ನಡುವಿನ ಜೀವನ ಎಲ್ಲ ನಿನ್ನಿಂದಲೇ. ನೀ ಆಡಿಸಿದಂತೆ ಆಡುವ ಸೂತ್ರಧಾರಿಗಳಷ್ಟೇ ನಾವೆಲ್ಲ. ನಾವು ಅಂದುಕೊಂಡಂತೆ ಬದುಕಿಲ್ಲ, ಎಲ್ಲ ನಿನ್ನ ಲೆಕ್ಕಾಚಾರದಂತೆ ನಮ್ಮ ಈ ಬದುಕು. ಸ್ವಾಮಿಯೇ, ನಿನ್ನ ಸನ್ನಿಧಾನಕ್ಕೆ ಬಂದು ಶರಣಾಗಿ ಪ್ರಾರ್ಥಿಸುತ್ತಿರುವೆ. ಆದಷ್ಟು ಬೇಗ ನನ್ನ ಕಾಯಿಲೆಯನ್ನು ವಾಸಿ ಮಾಡಿ ಅಪ್ಪ ಅಕ್ಕಂದಿರೊಂದಿಗೆ ಖುಷಿಯಿಂದ ಬೆರೆಯುವ ಅವಕಾಶ ಮಾಡಿಕೊಡು ದೇವ ಎಂದು ನುಡಿದ. ಪ್ರದೀಪ್ನ ಮಾತುಗಳನ್ನು ಕೇಳಿ ಆತನ ಅಪ್ಪ ಅಕ್ಕಂದರಿಗೆ ಬಹಳ ಖುಷಿಯಾಯಿತು. ಬಹುಶಃ ದೇವರಿಗೂ ಖುಷಿಯಾಗಿ ಕ್ರಮೇಣ ಪ್ರದೀಪ್ನ ಚರ್ಮದ ಕಾಯಿಲೆ ವಾಸಿ ಮಾಡಿದನೇನೋ. ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡುವುದು, ತಾತ್ಸಾರ ಮಾಡುವುದು ಎಷ್ಟು ಸರಿ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಪರಿಗಣಿಸುತ್ತಾರೆ. ಹೆಣ್ಣಿಗೆ ಗೌರವ ಕೊಡುವುದು ಪ್ರತಿಯೊಬ್ಬರ ಕರ್ತವ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.